ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಮೊದಲೇದಾಗಿ ವಿದ್ಯಾ ಮತ್ತು ಐಶ್ವರ್ಯ ಪ್ರಾಪ್ತಿಗೆ ನಾನೊಂದು ಒಳ್ಳೆ ವಿಚಾರ ಹೇಳ್ತೀನಿ. ಏನಪ್ಪ ಅಂದರೆ, ನಿಮಗೆ ಕಾಣ್ತಾ ಇರೋಂಥ ಈ ಪಿಕ್ ಒಂದು ದಕ್ಷಿಣಾಮೂರ್ತಿ ಅಂತಲೇ ಹೇಳ್ಬೋದು. ನೋಡಿ, ಈ ದಕ್ಷಿಣಾಮೂರ್ತಿಯ ಫೋಟೋವನ್ನು ನಾವು ಯಾವಾಗಲೂ ಉತ್ತರದ ಗೋಡೆಗೆ ನಾವು ಹಾಕಬೇಕಾಗತ್ತೆ. ದಕ್ಷಿಣ ದಿಕ್ಕನ್ನು ಈ ಒಂದು ದಕ್ಷಿಣಾಮೂರ್ತೇಶ್ವರ ನೋಡಬೇಕಾಗತ್ತೆ. ಈ ವಿದ್ಯಾ ಪ್ರಾಪ್ತಿಗೋಸ್ಕರ ನಾವು ಪ್ರತಿದಿನ ಮಕ್ಕಳಿಗೆ ಒಂದು ದಕ್ಷಿಣಾಮೂರ್ತಿಯ ಒಂದು ಪೂಜೆಯನ್ನು ಮಾಡಲಿಕ್ಕೆ ಹೇಳಿ, ಮತ್ತು ಪ್ರತಿದಿನ ಒಂದು 10 ನಿಮಿಷ ಆ ಫೋಟೋವನ್ನು ದಿಟ್ಟಿಸಿ ನೋಡಿ ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಏನಪ್ಪ ಇದರ ಮಹಿಮೆ ಅಂತಂದರೆ, ದಕ್ಷಿಣಾಮೂರ್ತಿ ಗುರುವಿನ ಗುರು, ಮಹಾಗುರು ಅಂತಲೇ ಹೇಳ್ಬೋದು. ನೋಡಿ, ಗುರುವಿನ ನಾವು ದಾಸರಾಗೋವರೆಗೂ ನಾವು ಖಂಡಿತ ವಿದ್ಯೆಯಲ್ಲಿ ಪ್ರಾಪ್ತಿಗೊಳ್ಳಲಿಕ್ಕೆ ಆಗೋಲ್ಲ. ಈ ಒಂದು ದಕ್ಷಿಣಾಮೂರ್ತಿಯ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಮಕ್ಕಳಿಗೆ ಕೇಳಿಸೋದ್ರ ಮೂಲಕನೂ ಕೂಡ ಆ ಒಂದು ವಿದ್ಯಾಪ್ರಾಪ್ತಿ, ಜ್ಞಾನಾರ್ಜನೆ ಮತ್ತು ಆಸಕ್ತಿ ಉಂಟು ಮಾಡುತ್ತೆ. ಯಾಕಂದರೆ ಅಜ್ಞಾನವನ್ನು ಕಾಲ ಕೆಳಗೆ ಹಾಕಿ ಕುಂತಿರುವಂಥ ಮಹಾಜ್ಞಾನಿ ಈ ದಕ್ಷಿಣಾಮೂರ್ತಿ ಅಂತಲೇ ಹೇಳ್ಬೋದು. ಗುರುಗಳು ನಮಗೆ ಈ ಒಂದು ಬರೀ ವಿದ್ಯೆಗೆ ಅಲ್ಲ, ನಮ್ಮ ಸ್ವರ್ಣ ಆಕರ್ಷಣೆಗೂ ಸಹ ನಾವು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತೀವಿ. ಏನಪ್ಪ ಅಂದರೆ, ಸ್ವರ್ಣ, ಹಣ, ಐಶ್ವರ್ಯ ಪ್ರಾಪ್ತಿಗೂ ಕೂಡ ನಾವು ಈ ಒಂದು ಶಂಕರನ ಅವತಾರವಾದಂತಹ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ ಖಂಡಿತವಾಗಲೂ ನಮ್ಮ ಮನೆಯ ಒಂದು ಅದೃಷ್ಟವನ್ನು ಮತ್ತೆ ನಮಗೆ ಲಭಿಸೋ ಹಾಗೆ ಮಾಡುತ್ತೆ. ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ. ದಕ್ಷಿಣಾಮೂರ್ತಿಯ ಸ್ತೋತ್ರ ಮತ್ತು ಅನೇಕ ಒಂದು ನಾಮಜಪಗಳಿದೆ. ಅದನ್ನು ನಾವು ಪ್ರತಿನಿತ್ಯ ನಾವು ಮಕ್ಕಳಿಗೆ ಕೇಳಿಸೋದ್ರಿಂದ, ನೋಡಿ ಪ್ಲೇ ಮಾಡಿ, ಇದನ್ನು ಎಲ್ಲ ಮೊಬೈಲಲ್ಲಿ ನಿಮಗೆ ಸಿಗುತ್ತೆ. ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಪ್ಲೇ ಮಾಡಿ, ಮಕ್ಕಳು ಸಹ ನೀವು ಸಹ ಕೇಳಿ. ಇದರಿಂದ ಏನಾಗುತ್ತೆ ಅಂತಂದರೆ, ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ, ಮನೆಯ ಒಂದು ಸಂತಸ ವಾತಾವರಣ ಹೆಚ್ಚುತ್ತೆ, ಮತ್ತು ನಮಗೆ ಜ್ಞಾನಾರ್ಜನೆ ಹೆಚ್ಚೋದ್ರಿಂದ ಈ ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ವೀಕ್ಷಕರೇ, ಈ ಒಂದು ದಕ್ಷಿಣಾಮೂರ್ತಿಯ ಒಂದು ಫೋಟೋವನ್ನು ತಪ್ಪದೆ ತಂದು ಪೂಜೆ ಮಾಡಿ. ಇದರಿಂದ ಯಾವುದೇ ಒಂದು ತೊಂದರೆನೂ ಆಗೋಲ್ಲ. ಕೆಲವರು ಹೇಳ್ತಾರೆ, ನಾವು ಪೂಜೆ ಮಾಡ್ಬೋದಾ ಮಾಡಬಾರ್ದಾ ಅಂತ. ಖಂಡಿತವಾಗ್ಲೂ ಮಾಡಿ. ದಕ್ಷಿಣಾಮೂರ್ತಿ ಯಾವ ಮನೆಯಲ್ಲಿ ನೆಲೆ ಆಗಿರ್ತಾನೋ, ಪೂಜೆಯ ಸ್ಥಾನವನ್ನು ಪಡೆದಿರ್ತಾನೋ, ಆ ಮನೆ ವಿದ್ಯಾ ಮತ್ತು ಹಣಕಾಸಿನ ತೊಂದರೆ ಇರೋಲ್ಲ. ನೋಡಿ, ಮೊದಲೇದಾಗಿ ಏನಂತಂದರೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರುತ್ತೆ, ಕೌಶಲ್ಯಗಳನ್ನು ಹೆಚ್ಚಿಸುತ್ತೆ. ಅನೇಕ ರೀತಿ ನಾಟ್ಯ, ನೃತ್ಯ, ಸಂಗೀತ ಎಲ್ಲದಕ್ಕೂ ದಕ್ಷಿಣಾಮೂರ್ತಿ ಒಂದು ಗುರುವಿನ ಗುರು, ಮಹಾಗುರು ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಈ ಒಂದು ಒಳ್ಳೆಯ ಟಿಪ್ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ಈ ಒಂದು ದಕ್ಷಿಣಾಮೂರ್ತಿಯ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಇಡೋದ್ರಿಂದ, ಪೂಜೆ ಮಾಡೋದ್ರಿಂದ ಖಂಡಿತ ಈ ಒಂದು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತೆ. ಮೃತ್ಯುವಿನ ಭಯ ಇರೋಲ್ಲ. ಯಾಕಂದರೆ ದಕ್ಷಿಣಾಮೂರ್ತಿ ದಕ್ಷಿಣದ ಮುಖವನ್ನು ನೋಡೋದ್ರಿಂದ, ಮೃತ್ಯುಂಜಯನಾಗಿರೋದ್ರಿಂದ ಒಂದು ಮೃತ್ಯುಗಳ ಭಯ ಅಂದರೆ ಅಪಮೃತ್ಯು ಭಯ ಕೂಡ ನಿವಾರಣೆ ಮಾಡ್ತಾನೆ. ಸ್ವಾಮಿಯ ಅನುಗ್ರಹದಿಂದ ಅನೇಕ ಫಲಗಳು ನಾವು ಲಭ್ಯನೆ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಪ್ರತಿ ಮನೆಯಲ್ಲೂ ಸಹ ಒಂದು ದಕ್ಷಿಣಾಮೂರ್ತಿಯ ಒಂದು ಫೋಟೋ ಇಡೋದ್ರಿಂದ ಖಂಡಿತ ವಿದ್ಯೆ ಮತ್ತು ಜ್ಞಾನಾರ್ಜನೆಗೆ ಆಸಕ್ತಿ ಹೊಂದ್ತಾರೆ ಮಕ್ಕಳು. ಹಾಗೆ ಹಣಕಾಸಿನ ತೊಂದರೆ ದೂರ ಆಗುತ್ತೆ. ಮೊದಲೇದಾಗಿ ಏನಪ್ಪ ಅಂತಂದರೆ, ಈ ಒಂದು ಅಪಮೃತ್ಯುವಿನ ಭಯ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಖಂಡಿತ ಉತ್ತರದ ಗೋಡೆಗೆ ಈ ಒಂದು ದಕ್ಷಿಣಾಮೂರ್ತಿಯನ್ನು ಇಡಿ. ಒಳ್ಳೆಯದಾಗಲಿ.